ನಟ ದರ್ಶನ್ ಅವರು ಸದ್ಯ ಡೆವಿಲ್ ಸಿನಿಮಾ ಶೂಟ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಂಕಷ್ಟ ಅನುಭವಿಸಿದ್ದ ಅವರು ಈಗ ಹೊರಬಂದು ಮತ್ತೆ ಎಂದಿನಂತೆ ಜೀವನ ನಡೆಸುತ್ತಿದ್ದಾರೆ. ದರ್ಶನ್ ಅವರು ಈಗ ವಿದೇಶಕ್ಕೆ ತೆರಳಲು ರೆಡಿಯಾಗಿದ್ದಾರೆ. ಡೆವಿಲ್ ಸಿನಿಮಾ ಶೂಟ್ಗಾಗಿ ದರ್ಶನ್ ವಿದೇಶಕ್ಕೆ ಹೋಗಬೇಕಿದೆ. ಹೀಗಿರುವಾಗಲೇ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡ ವಿಡಿಯೋ ಒಂದು ವೈರಲ್ ಆಗಿದೆ. ದರ್ಶನ್ ಅವರಿಗೆ ಜಾಮೀನು ಸಿಕ್ಕಾಗ ಬೆಂಗಳೂರು ಬಿಟ್ಟು ಹೋಗಲು ಅನುಮತಿ ಇರಲಿಲ್ಲ. ಆ ಬಳಿಕ ಅವರು ದೇಶದ ಎಲ್ಲಾ ಕಡೆಗಳಲ್ಲಿ ಓಡಾಡಲು ಒಪ್ಪಿಗೆ ಪಡೆದರು. ಈಗ ವಿದೇಶಕ್ಕೆ ಹೋಗಲು ಅವರಿಗೆ ಅನುಮತಿ ಸಿಕ್ಕಿದೆ. ದುಬೈ ಹಾಗೂ ಯುರೋಪ್ನಲ್ಲಿ ಡೆವಿಲ್ ಸಿನಿಮಾ ಶೂಟ್ ನಡೆಯಲಿದೆ. ಅದರಲ್ಲಿ ದರ್ಶನ್ ಭಾಗಿ ಆಗಬೇಕಿದೆ. ಈಗ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅವರ ಜೊತೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಕೂಡ ಕಾಣಿಸಿಕೊಂಡಿದ್ದಾರೆ. ದರ್ಶನ್ ಅವರನ್ನು ವಿಮಾನ ನಿಲ್ದಾಣದಲ್ಲಿ ನೋಡಿದ ಅನೇಕರು ಅವರು ವಿದೇಶಕ್ಕೆ ತೆರಳಿದರು ಎನ್ನುತ್ತಿದ್ದಾರೆ. ಆದರೆ ಅದು ಸುಳ್ಳು ಎನ್ನಲಾಗುತ್ತಿದೆ. ಏಕೆಂದರೆ ದರ್ಶನ್ ಅವರಿಗೆ ವಿದೇಶ ಪ್ರಯಾಣಕ್ಕೆ ಕೋರ್ಟ್ ಅನುಮತಿ ನೀಡಿದ್ದು ಜುಲೈ 1ರಿಂದ ಜುಲೈ 27ರವರೆಗೆ. ಜುಲೈ 1ಕ್ಕೆ ಇನ್ನೂ 1 ವಾರ ಬಾಕಿ ಇದೆ. ಹೀಗಾಗಿ ಅವರು ಹೈದರಾಬಾದ್ ಅಥವಾ ಬೇರೆ ಯಾವುದಾದರೂ ಪ್ರದೇಶಕ್ಕೆ ತೆರಳಿರಬಹುದು ಎಂದು ಊಹಿಸಲಾಗುತ್ತಿದೆ. ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯುತ್ತದೆ. ಮುಂದಿನ ವಿಚಾರಣೆಯ ದಿನಾಂಕದಲ್ಲಿ ದರ್ಶನ್ ಅವರು ತಪ್ಪದೇ ಹಾಜರಾಗಬೇಕು ಎಂದು ಕೋರ್ಟ್ ಸೂಚನೆ ನೀಡಿದೆ. ಈ ಷರತ್ತಿನ ಮೇರೆಗೆ ಅವರಿಗೆ ವಿದೇಶಕ್ಕೆ ಹೋಗಲು ಕೋರ್ಟ್ ಅನುಮತಿ ನೀಡಿದೆ. ಹೊಂಬಾಳೆ ಫಿಲಿಮ್ಸ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತದ ಟಾಪ್ ನಿರ್ಮಾಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಭಾರಿ ಬಜೆಟ್ ಸಿನಿಮಾಗಳ ಜೊತೆಗೆ ಸಂಸ್ಕೃತಿ, ಪೌರಾಣಿಕ ಕಥೆಗಳನ್ನು ಸಹ ಅದ್ದೂರಿತನದೊಂದಿಗೆ ತಿರುಗಿ ತರುತ್ತಿದೆ ಹೊಂಬಾಳೆ. ಸಿನಿಮಾ ನಿರ್ಮಾಣದಲ್ಲಿ ಹೊಸ ಸಾಹಸಗಳನ್ನು ಹೊಂಬಾಳೆ ಮಾಡುತ್ತಿದೆ. ಕೆಲ ತಿಂಗಳ ಹಿಂದಷ್ಟೇ ನಟ ಪ್ರಭಾಸ್ ಜೊತೆಗೆ ಒಟ್ಟಿಗೆ 3 ಸಿನಿಮಾಗಳನ್ನು ಹೊಂಬಾಳೆ ಫಿಲಿಮ್ಸ್ ಘೋಷಿಸಿತ್ತು. ಇದೀಗ ಒಟ್ಟಿಗೆ ಬರೋಬ್ಬರಿ 7 ಸಿನಿಮಾಗಳನ್ನ ಹೊಂಬಾಳೆ ಘೋಷಿಸಿದ್ದು, 7 ಸಿನಿಮಾಗಳು ಪೌರಾಣಿಕ ಕಥೆ ಆಧಾರಿತ ಸಿನಿಮಾಗಳೇ ಆಗಿವೆ. ಹೊಂಬಾಳೆ ಫಿಲಿಮ್ಸ್ ಮಹಾವತಾರ ಯೂನಿವರ್ಸ್ ಸೃಷ್ಟಿಸಲು ಮುಂದಾಗಿದೆ. ಭಾರತದ ಪೌರಾಣಿಕ ಕಥೆಗಳಲ್ಲಿರುವಂತೆ ವಿಷ್ಣುವಿನ 7 ಮಹಾ ಅವತಾರಗಳ ಬಗ್ಗೆ ಸಿನಿಮಾ ಮಾಡಲು ಹೊಂಬಾಳೆ ಮುಂದಾಗಿದೆ. ಈಗಾಗಲೇ ಮಹಾವತಾರ ನರಸಿಂಹ ಸಿನಿಮಾದ ಎಲ್ಲಾ ಕಾರ್ಯಗಳು ಮುಗಿದಿದ್ದು, ಮುಂದಿನ ತಿಂಗಳು ಅಂದರೆ ಜುಲೈ 25ಕ್ಕೆ ಸಿನಿಮಾ ಬಿಡುಗಡೆ ಆಗಲಿದೆ. ಈ ಸಿನಿಮಾದ ಟೈಟಲ್ ಟೀಸರ್ ಈಗಾಗಲೇ ಬಿಡುಗಡೆ ಆಗಿದೆ. ಈ ಸಿನಿಮಾ ಆನಿಮೇಷನ್ ಸಿನಿಮಾ ಎನ್ನಲಾಗುತ್ತಿದೆ. ಇಂದು ಹೊಂಬಾಳೆಯು ತನ್ನ ಮಹಾವತಾರ ಯೂನಿವರ್ಸ್ನ 7 ಸಿನಿಮಾಗಳ ಹೆಸರು ಮತ್ತು ಬಿಡುಗಡೆ ವರ್ಷದ ಸಹಿತ ಮಾಹಿತಿ ಒಳಗೊಂಡ ವಿಡಿಯೋವನ್ನು ಹಂಚಿಕೊಂಡಿದೆ. ಅದರಂತೆ ಮೊದಲಿಗೆ ಅಂದರೆ ಜುಲೈ 25, 2025ರಂದು ಮಹಾವತಾರ ಯೂನಿವರ್ಸ್ನ ಮೊದಲ ಸಿನಿಮಾ ಮಹಾವತಾರ ನರಸಿಂಹ ಬಿಡುಗಡೆ ಆಗಲಿದೆ. ಅದಾದ ಬಳಿಕ ಮಹಾವತಾರ ಪರಶುರಾಮ ಸಿನಿಮಾ 2027ಕ್ಕೆ ತೆರೆಗೆ ಬರಲಿದೆ. ಅದಾದ ಬಳಿಕ ಮಹಾವತಾರ ರಘುನಂದನ ಸಿನಿಮಾ ಶ್ರೀರಾಮನ ಕುರಿತಾಗಿದ್ದು, ಈ ಸಿನಿಮಾ 2029ಕ್ಕೆ ತೆರೆಗೆ ಬರಲಿದೆ. ಅದಾದ ಬಳಿಕ ಮಹಾವತಾರ ದ್ವಾರಕಾಧೀಶ ಸಿನಿಮಾ 2031ಕ್ಕೆ ತೆರೆಗೆ ಬರಲಿದೆ. ಅದೇ ಸಿನಿಮಾದ ಮುಂದುವರೆದ ಭಾಗ ಮಹಾ ಅವತಾರ ಗೋಕುಲನಂದ 2033ಕ್ಕೆ ತೆರೆಗೆ ಬರಲಿದೆ. ತದನಂತರ ಮಹಾ ಅವತಾರ ಕಲ್ಕಿ 2035ಕ್ಕೆ ಹಾಗೂ ಮಹಾ ಅವತಾರ ಕಲ್ಕಿ 2 ಸಿನಿಮಾ 2037ಕ್ಕೆ ತೆರೆಗೆ ಬರಲಿದೆ. ವಿಷ್ಣುವಿನ ಅವತಾರಗಳನ್ನು ಆಧರಿಸಿದ ಸಿನಿಮಾಗಳನ್ನು ಮಹಾ ಅವತಾರ ಯೂನಿವರ್ಸ್ನಲ್ಲಿ ಹೊಂಬಾಳೆ ನಿರ್ಮಾಣ ಮಾಡಲು ಮುಂದಾಗಿದ್ದು, ಈ ಎಲ್ಲಾ ಸಿನಿಮಾಗಳು ಆನಿಮೇಷನ್ ಸಿನಿಮಾಗಳು ಆಗಿರುತ್ತವೆಯೇ ಅಥವಾ ಫೀಚರ್ ಫಿಲ್ಮ್ಗಳಾಗಿರುತ್ತವೆಯೇ ಎಂಬುದು ಕಾದು ನೋಡಬೇಕಿದೆ. ಟಾಲಿವುಡ್ನ ಜನಪ್ರಿಯ ನಿರ್ಮಾಣ ಸಂಸ್ಥೆ 24 ಫ್ರೇಮ್ಸ್ ಫ್ಯಾಕ್ಟರಿ ಮತ್ತು AVA ಎಂಟರ್ಟೈನ್ಮೆಂಟ್ ಬ್ಯಾನರ್ಗಳ ಅಡಿಯಲ್ಲಿ ಡಾಕ್ಟರ್ ಮೋಹನ್ ಬಾಬು ನಿರ್ಮಿಸಿರುವ ಚಿತ್ರ ಕಣ್ಣಪ್ಪ ಪ್ರತಿಭಾನ್ವಿತ ವಿಷ್ಣು ಮಂಚು ಕತೆ ಮತ್ತು ಚಿತ್ರಕಥೆಯನ್ನು ಒದಗಿಸಿದ್ದಾರೆ. ಆದರೆ ಮುಕೇಶ್ ಕುಮಾರ್ ಸಿಂಗ್ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಈ ಚಿತ್ರವು ಜೂನ್ 27ರಂದು ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ. ಈ ಚಿತ್ರದಲ್ಲಿ ವಿಷ್ಣು ಮಂಚು, ಮೋಹನ್ ಬಾಬು, ಪ್ರಭಾಸ್, ಮೋಹನ್ ಲಾಲ್, ಅಕ್ಷಯ್ ಕುಮಾರ್, ಶರತ್ ಕುಮಾರ್, ಕಾಜಲ್ ಅಗ್ರವಾಲ್, ಪ್ರೀತಿ ಮುಕುಂದನ್ ಮತ್ತು ಇತರರು ನಟಿಸಿದ್ದಾರೆ. ಮಹಾಭಾರತಂ ಧಾರಾವಾಹಿಯಲ್ಲಿ ಕೆಲಸ ಮಾಡಿದ ಮುಕೇಶ್ ಕುಮಾರ್ ಸಿಂಗ್ ಇದನ್ನು ನಿರ್ದೇಶಿಸಿದ್ದಾರೆ. ಶೆಲ್ಡನ್ ಚಾವು ಛಾಯಾಗ್ರಹಣವನ್ನು ನಿರ್ವಹಿಸಿದ್ದು, ಸ್ಟೀಫನ್ ದೇವಸ್ಸಿ ಸಂಗೀತ ಸಂಯೋಜಿಸಿದ್ದಾರೆ. ಆಂಟೋನಿ ಗೊನ್ಸಾಲ್ವೆಜಾ ಸಂಕಲನವನ್ನು ನಿರ್ವಹಿಸಿದ್ದಾರೆ.
ಭಾರತದ ಉನ್ನತ ಸಂಪಾದಕರಲ್ಲಿ ಒಬ್ಬರಾದ ಮತ್ತು ಅಖಿಲ ಭಾರತ ಮಟ್ಟದ ಬೃಹತ್ ಕೃತಿ ಕಣ್ಣಪ್ಪದ ಸಂಪಾದಕರಾದ ಆಂಟೋನಿ ಗೊನ್ಸಾಲ್ವೆಜಾ ಈ ಧಾರ್ಮಿಕ ಐತಿಹಾಸಿಕ ಚಿತ್ರವು ಸುಮಾರು 2 ಗಂಟೆ 50 ನಿಮಿಷಗಳ ಕಾಲ ನಡೆಯಲಿದೆ ಎಂದು ಬಹಿರಂಗಪಡಿಸಿದ್ದಾರೆ. ಚೆನ್ನೈನಲ್ಲಿ ಚಿತ್ರದ ನಿರ್ಮಾಪಕರು ಆಯೋಜಿಸಿದ್ದ ಪೂರ್ವ ಬಿಡುಗಡೆ ಕಾರ್ಯಕ್ರಮದ ಹೊರತಾಗಿ IANS ಜೊತೆ ಮಾತನಾಡಿದ ಆಂಟೋನಿ ಗೊನ್ಸಾಲ್ವೆಜಾ ಚಿತ್ರದ ರನ್ ಸಮಯ ಸುಮಾರು 2 ಗಂಟೆ 50 ನಿಮಿಷಗಳು. ಆದರೆ ಕತೆ ಚುರುಕಾದ ವೇಗದಲ್ಲಿ ಚಲಿಸುತ್ತಿರುವುದರಿಂದ ಚಿತ್ರವು ಸರಿಯಾದ ಸಮಯಕ್ಕೆ ಮುಗಿಯುವುದು ಎಂದು ಹೇಳಿದ್ದಾರೆ. ಅಗ್ನಿಲೋಕ್, ಲಿಪ್ಸ್ಟಿಕ್ ಮರ್ಡರ್, ಸೈಕೋ ಮ್ಯಾಕ್ಸ್ ಮತ್ತು ಡಿಂಕು-ನಂತಹ ಥ್ರಿಲ್ಲರ್ ಚಿತ್ರಗಳಿಗೆ ಹೆಸರುವಾಸಿಯಾದ ನಿರ್ದೇಶಕ ರಾಜೇಶ್ ಮೂರ್ತಿ ಇದೀಗ ಸೈಕಲಾಜಿಕಲ್ ಆಕ್ಷನ್ ಥ್ರಿಲ್ಲರ್ ಚಿತ್ರ ಬ್ಲಡಿ ಬಾಬು ಮೂಲಕ ಮತ್ತೆ ಬರಲು ಸಿದ್ಧರಾಗಿದ್ದಾರೆ. ಚಿತ್ರದಲ್ಲಿ ರಾಜೇಶ್ ಮೂರ್ತಿ ಅವರ ಮಗ ಯಶಸ್ವ ನಟಿಸಿದ್ದಾರೆ. ಚಿತ್ರವು ಜೂನ್ 27ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು, ಡಿಂಕು ಚಿತ್ರದ ನಂತರ ಯಶಸ್ವಿ ನಾಯಕನಾಗಿ 2ನೇ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಯಶಸ್ವ ಹಿರಿಯ ಛಾಯಾಗ್ರಾಹಕ, ನಿರ್ದೇಶಕ ಮತ್ತು ನಿರ್ಮಾಪಕರ ಸಂಘದ ಮೊದಲ ಅಧ್ಯಕ್ಷ HMK ಮೂರ್ತಿ ಅವರ ಮೊಮ್ಮಗ. ನಿರ್ದೇಶನದೊಂದಿಗೆ ರಾಜೇಶ್ ಚಿತ್ರಕ್ಕೆ ಕತೆ ಮತ್ತು ಚಿತ್ರಕಥೆಯನ್ನು ಬರೆದಿದ್ದಾರೆ ಮತ್ತು ಚಿತ್ರದ ಸಂಕಲನವನ್ನು ತಾವೇ ಮಾಡಿದ್ದಾರೆ. ಚಿತ್ರವನ್ನು ಏಂಜಲ್ ಡ್ರೀಮ್ಸ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಡೊಮಿನಿಕ್ ನಿರ್ಮಿಸಿದ್ದಾರೆ. ಬೆಂಗಳೂರು, ನಂದಿಬೆಟ್ಟ ಮತ್ತು ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ಸುಂದರ ಸ್ಥಳಗಳಲ್ಲಿ ಈ ಚಿತ್ರವನ್ನು 25 ದಿನಗಳಲ್ಲಿ ಚಿತ್ರೀಕರಿಸಲಾಗಿದೆ. ಇದು 4 ವಿಶಿಷ್ಟ ಸಾಹಸ ದೃಶ್ಯಗಳನ್ನು ಒಳಗೊಂಡಿದೆ. ನಿತೇಶ್ ಕುಮಾರ್ ಅವರ ಸಂಗೀತ ಸಂಯೋಜನೆ ಮತ್ತು ವಿನೋದ್ R ಅವರ ಛಾಯಾಗ್ರಹಣವಿದೆ. ಈ ಕಥೆಯು 2 ಪಾತ್ರಗಳ ಸುತ್ತ ಸುತ್ತುತ್ತದೆ. ಒಂದು ದುಷ್ಟಶಕ್ತಿ, ಇನ್ನೊಂದು ಇದಕ್ಕೆ ವಿರುದ್ಧವಾಗಿರುವ ನೇರ ಮತ್ತು ದೈಹಿಕವಾಗಿ ಬಲಿಷ್ಠ ನಾಯಕ. ಈ ಇಬ್ಬರು ಬಾಬುಗಳ ಮಾನಸಿಕ ಘರ್ಷಣೆ ನಡುವಿನ ಕಥೆಯನ್ನು ಹೊಂದಿದೆ. ದುಷ್ಟನ ಕೈವಶದಲ್ಲಿರುವ ನಾಯಕಿಯನ್ನು ನಾಯಕ ಹೇಗೆ ಬಿಡಿಸಿ ತರುತ್ತಾನೆ ಎಂಬುದು ಚಿತ್ರದ ಎಳೆಯಾಗಿದೆ. ಟಾಲಿವುಡ್ನಿಂದ ಧಮಾಕೇದಾರ್ ಸುದ್ದಿಯೊಂದು ಬಂದಿದೆ. ಅದುವೇ ಅಲ್ಲು ಅರ್ಜುನ್ ಹಾಗೂ ಪ್ರಶಾಂತ್ ನೀಲ್ ಸೂಪರ್ ಕಾಂಬೋ ಸುದ್ದಿ. ಅಲ್ಲು ಅರ್ಜುನ್ ಮುಂದಿನ ಚಿತ್ರಕ್ಕೆ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡುತ್ತಾರೆ ಎನ್ನಲಾದ ಸುದ್ದಿ ವೈರಲ್ ಆಗಿದೆ. ಪ್ರಸ್ತುತ ಪ್ರಶಾಂತ್ ನೀಲ್ ಜೂನಿಯರ್ NTR ಚಿತ್ರವನ್ನ ನಿರ್ದೇಶನ ಮಾಡುತ್ತಿದ್ದಾರೆ. ಅಲ್ಲು ಅರ್ಜುನ್ ಅಟ್ಲಿ ಚಿತ್ರಕ್ಕೆ ಡೇಟ್ಸ್ ಕೊಟ್ಟಿದ್ದಾರೆ. ಇಬ್ಬರ ವಿಭಿನ್ನ ಚಿತ್ರಗಳು ಮುಗಿದ ಬಳಿಕ ಪ್ರಶಾಂತ್ ನೀಲ್ ಜೊತೆಗೆ ಕೈ ಜೋಡಿಸಲಿದ್ದಾರೆ ಎನ್ನಲಾಗುತ್ತಿದ್ದು, ಈ ಚಿತ್ರಕ್ಕೆ ರಾವಣಂ ಎಂಬ ಶೀರ್ಷಿಕೆ ಇಡಲಾಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. KGF ಚಿತ್ರದ ಮೂಲಕ ಸ್ಟಾರ್ ಡೈರೆಕ್ಟರ್ ಆಗಿರುವ ಪ್ರಶಾಂತ್ ನೀಲ್ ಹಾಗೂ ಪುಷ್ಪ 2 ಮೂಲಕ ಇಂಟರ್ ನ್ಯಾಷನಲ್ ಸ್ಟಾರ್ ಆಗಿರುವ ಅಲ್ಲು ಅರ್ಜುನ್ ಬಿಗ್ ಬಜೆಟ್ ಸಿನಿಮಾ ಮೇಕರ್ಸ್ ಎಂದು ಹೆಸರು ಮಾಡಿದವರು. ಇಬ್ಬರು ಒಂದೇ ಚಿತ್ರಕ್ಕಾಗಿ ಕೈ ಜೋಡಿಸಿದ್ರೆ ಆ ಸಿನಿಮಾ ಇನ್ನಿಲ್ಲದ ನಿರೀಕ್ಷೆ ಹುಟ್ಟಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಅಂದಹಾಗೆ ಈ ಸಿನಿಮಾವನ್ನ ಬಿಗ್ ಬಜೆಟ್ ನಲ್ಲಿ ಟಾಲಿವುಡ್ ಖ್ಯಾತ ನಿರ್ಮಾಪಕ ದಿಲ್ ರಾಜು ನಿರ್ಮಿಸಲಿದ್ದಾರೆ. ಸಿನಿಮಾ ಶುರುವಾಗುವುದು ಇನ್ನೂ 2 ವರ್ಷದ ಬಳಿಕ ಎನ್ನಲಾಗುತ್ತಿದೆ. ಆರಂಭಕ್ಕೂ ಮುನ್ನವೇ ಅಲ್ಲು ನೀಲ್ ಕಾಂಬಿನೇಷನ್ ಚಿತ್ರದ ಶೀರ್ಷಿಕೆ ರಿವೀಲ್ ಆಗಿರುವುದು ವಿಶೇಷ. ಸಾಮಾನ್ಯವಾಗಿ ಬಿಗ್ ಸ್ಟಾರ್ಗಳ ಚಿತ್ರಕ್ಕೆ ಆರಂಭದಲ್ಲೇ ಟೈಟಲ್ ರಿವೀಲ್ ಮಾಡೋದಿಲ್ಲ, ಕಾನ್ಸೆಪ್ಟ್ ಪ್ರಕಾರ ಮಾಡಲಾಗುತ್ತೆ. ಹೀಗಾಗಿ ಶೀರ್ಷಿಕೆ ವಿಚಾರಕ್ಕೆ ಗೊಂದಲ ಇದೆ. ಹಿಂದೆ ಸಂದರ್ಶನವೊಂದರಲ್ಲಿ ಪ್ರಶಾಂತ್ ನೀಲ್ ತಾವು ಚಿತ್ರ ಮಾಡಬೇಕೆನ್ನುವ ಹೀರೋ ಜೊತೆ ಲವ್ ಆದ್ರೆ ಮಾತ್ರ ಅವರ ಜೊತೆ ಸಿನಿಮಾ ಮಾಡ್ತೀನಿ ಎಂದಿದ್ರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.